ಮಿತ್ರರಿಗೆ ನಮ್ಮೆಲ್ಲರ ನಮಸ್ಕಾರ. ಈಗಾಗಲೇ ಹಲವಾರು ದಿನಗಳಿಂದ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ನಲ್ಲಿ ಕೆಲವು ಜನರ ಇದನ್ನು ತಪ್ಪಿಸುವಂಥ ಹೇಳಿಕೆಗಳು ಬರ್ತಾ ಇದೆ. ಈಗಾಗಲೇ ಯಾವುದೇ ಸರ್ಕಾರದ ವ್ಯವಸ್ಥೆಗಳು ಜನರಿಗೋಸ್ಕರ ಹಾಗೂ ಜನರಿಗಾಗಿ ಇರುವಂಥದ್ದು. ಸರ್ಕಾರದ ಯಾವುದೇ ಇಲಾಖೆಗಳು, ಸರ್ಕಾರದ ಅಧಿಕಾರಿಗಳಿರ್ಬೋದು, ಇವತ್ತು ಬೇಜವಾಬ್ದಾರಿಯಿಂದ ಹಾಗೂ ಉದಾಸೀನತೆಯಿಂದ ವರ್ತನೆ ಮಾಡಿದಾಗ ಅದನ್ನು ಸಾರ್ವಜನಿಕರು ಯಾರಿಗೆ ಹೇಳಿಕೊಳ್ಳುವುದು ಅಂತೇಳಿ ಅದು ಇರೋದು. ಆವಾಗ ಅವರಿಗೆ ದೂರುಗಳನ್ನು ಹೇಳುವುದಕ್ಕೆ ಭಾಳ ಹತ್ತಿರದಿಂದ ಸಿಗತಕ್ಕಂಥದ್ದು ಜನಪ್ರತಿನಿಧಿಗಳಿಗೆ ಅವರು ದೂರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಈಗಾಗಲೇ ನೋಡಿರ್ಬೋದು, ನಮ್ಮ ಗ್ರಾಮ ಸಭೆಗಳಲ್ಲಿ ಆಸ್ಪತ್ರೆಯ ಬಗ್ಗೆ, ಸರ್ಕಾರದ ಆಸ್ಪತ್ರೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆ ಬೇಕಾದ ವ್ಯವಸ್ಥೆಗಳು, ಪ್ರತಿಭಟನೆಗೆ ಬೇಕಾಗಿ ಎಲ್ಲವೂ ತಯಾರನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ದೂರುಗಳು ನಮ್ಮ ನೆಚ್ಚಿನ ಮಾನ್ಯ ಶಾಸಕರಾದಂಥ ಭಾಗೀರಥಿ ಮುರಳಿ ಅವರಿಗೆ ಫೋನ್ಗಳು ಹೋದಾಗ ಅವರಿಗೂ ಕೂಡ ಆ ಒಂದು ವ್ಯವಸ್ಥೆಯನ್ನು ನೋಡಬೇಕು, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳೋ ಒಂದು ದೃಷ್ಟಿಯಲ್ಲಿ ಮೊನ್ನೆ ತಾನೇ ನಮ್ಮ ಕ್ಷೇತ್ರಕ್ಕೆ ಅವರ ಭೇಟಿಯನ್ನು ಕೊಟ್ಟಿದ್ದರು. ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಾಗ ಅವರು ತಕ್ಷಣ ಈ ಒಂದು ಸರ್ಕಾರದ ಏನು ಆಸ್ಪತ್ರೆ ಇದೆ ಆ ಆಸ್ಪತ್ರೆ ಕೂಡ ದಿಢೀರನ್ನು ಭೇಟಿಯನ್ನು ಕೊಟ್ಟು ಹೋದಾಗ, ಅಲ್ಲಿಗೆ ಹೋದಾಗ ನಾವೇನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಕೂಡ ನಾವು ಅವರ ಜೊತೆಯಲ್ಲಿದ್ದು, ನಾವು ಪ್ರತ್ಯಕ್ಷ ದರ್ಶಿಗಳು. ನಾವು ಇವತ್ತು ಏನು ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವರು ಯಾರು ಕೂಡ ಆ ಸ್ಥಳದಲ್ಲಿ ಇರಲಿಲ್ಲ. ನಾವು ಆಸ್ಪತ್ರೆ ಒಳಗಡೆ ಹೋದಾಗ ಶಾಸಕಿಯವರು ಹೇಳಿದ್ರು, ಇಲ್ಲಿ ಡಾಕ್ಟರ್ ಯಾರು ಅಂತ ಹೇಳಿ. ಡಾಕ್ಟ್ರು ಬಹುಶಃ ಅವರು ಮತ್ತೆಲ್ಲರೂ ವೈಟ್ ಡ್ರೆಸ್ಸಲ್ಲಿದ್ದರು, ಅವರು ಕಲರ್ ಡ್ರೆಸ್ ಹಾಕ್ಕೊಂಡಿದ್ರು. ಅವರಿಗೆ ಗೊತ್ತಾಗಲಿಲ್ಲ ಯಾರು ಡಾಕ್ಟರ್ ಅಂತೇಳಿ, ಯಾಕಂದರೆ ಹೊಸಬರಾಗಿ ಬಂದವರು. ತಕ್ಷಣ ಅವರು ಅಲ್ಲಿದ್ದ ಸಿಬ್ಬಂದಿಯವರು ಹೇಳಿದ್ರು, ಡಾಕ್ಟರ್ ಇವರೇ ಅಂತೇಳಿ. ಹಾಗೆ ತುಂಬನೇ ಅವರನ್ನು ಮಾತಾಡಿಸಿದಾಗ ಅವರು ಪೇಷಂಟ್ಗಳಲ್ಲಿ ಅಂತ ಕೇಳಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ಆ ಸಮಯದಲ್ಲಿ. ಮಧ್ಯಾಹ್ನ ಒಂದು 3 ಗಂಟೆ ಹೊತ್ತಲ್ಲಿ ಆಸ್ಪತ್ರೆ ಭೇಟಿ ಕೊಟ್ಟಾಗ ಅಲ್ಲಿ ಯಾರು ಕೂಡ ಇರಲಿಲ್ಲ, ಪೇಷಂಟ್ಗಳೇ ಇರಲಿಲ್ಲ. ಸಿಬ್ಬಂದಿಯವರು ಎಲ್ಲರೂ ಇದ್ದರು, ಒಬ್ಬರು ಮಾತ್ರ ಅಲ್ಲಿ ಪೇಷಂಟ್ ಇದ್ದರು. ಅವರನ್ನು ಕೂಡ ವಿಚಾರಣೆ ಮಾಡಿದ್ರು. ಆಮೇಲೆ ಎಲ್ಲರನ್ನ ಕರೆದು ಹೇಳಿದರು, ನೋಡಿ, ನೀವು ಯಾರ ಮುಖದಲ್ಲಿ ಕೂಡ ನಗು ಇರಲಿಲ್ಲ. ಇವತ್ತು ಏನಾಗ್ತದೆ ಅಂತ ಹೇಳಿದರೆ, ಒಂದಷ್ಟು ಮೊದಲಿಂದನೇ ನಡ್ಕೊಂಡು ಬಂದದ್ದು ಅಂದರೆ, ಒಂದು ಒಳ್ಳೆಯ ಡಾಕ್ಟರ್ ನಮಗೆ ಬೇಕು ಅಂತ ಹೇಳಿದಾಗ ನಾವು ಅಲ್ಲಿ ಅವರನ್ನೇ ಹುಡುಕಿಕೊಂಡು ಹೋದಾಗ ಅವರ ಒಂದು ನಗುಮುಖದ ಒಂದು ಸ್ವಾಗತ, ಅದರ ಜೊತೆ ಅವರು ಮಾತಾಡತಕ್ಕಂಥ ಶೈಲಿಯಲ್ಲಿ ನಮಗೇನು ರೋಗಗಳು ಬಂದಿರ್ಬೋದು ಅದೊಂದು ಅರ್ಧದಷ್ಟು ಕಮ್ಮಿ ಆಗ್ತದೆ. ಅದು ಒಂದು ಕೈಗುಣ ಅಂತ ಹೇಳ್ತಾರೆ. ಆದ ಕಾರಣ ಇವತ್ತು ಅವರು ಯಾರೇನೇ ಡಾಕ್ಟರ್ ಕೂಡ ನಮ್ಮನ್ನು ಟ್ರೀಟ್ ಮಾಡಲಿ, ಅದು ಬರೋದಿಲ್ಲ. ಅದರ ಮನಸ್ಸಿಗೆ ಅವರ ಒಳ್ಳೆಯ ಒಂದು ಸ್ವಾಗತ, ಮಾತಾಡತಕ್ಕಂಥ ಶೈಲಿ ಡಾಕ್ಟ್ರು, ಅದರಲ್ಲಿ ಒಂದು ರೋಗಿಗಳು ಒಂದಷ್ಟು ಗುಣಮುಖರಾಗ್ತಾರೆ. ಆ ನಿಟ್ಟಿನಲ್ಲಿ ಅವರು ನಮ್ಮ ಶಾಸಕಿಯವರು ಹೇಳಿದರು, ನೋಡಿ, ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಒಂದು ನಗುಮುಖದ ಒಂದು ಸೇವೆಯನ್ನು ಕೊಡಬೇಕು, ಒಳ್ಳೆಯ ರೀತಿಯ ನಗುಮುಖದ ಸೇವೆಯನ್ನು ಕೊಡಬೇಕು. ನೀವು ಎಲ್ಲರೂ ಮುಖವನ್ನು ಹೀಗೆ ಗಂಟಾಗಿ ಕೂತ್ಕೊಂಡ್ರೆ ಬಂದ ಏನು ಪೇಷಂಟ್ಗಳಿದ್ದಾರೆ ಅವರಿಗೂ ಕೂಡ ಭಾಳ ಬೇಸರ ಆಗ್ತದೆ. ಆದ ಕಾರಣ ನೀವೆಲ್ಲರೂ ನಗುಮುಖದ ಸೇವೆಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಅವರು ಅಲ್ಲಿಯ ರೆಕಾರ್ಡನ್ನು ಕೂಡ ಪರಿಶೀಲನೆ ಮಾಡಿದಾಗ ಅವರು ಹೇಳಿದರು, ಈಗ ಬಹಳಷ್ಟು ಬೇಡಿಕೆಗಳಿದೆ, ಮೇಲ್ದರ್ಜೆಗೆ ಏರಿಸಬೇಕು, 24x7 ಆಗಬೇಕು ಅಂತೇಳಿ. ಅವಾಗ ಸದನದಲ್ಲಿ ಅವರು ಕೂಡ ಕ್ವಶನ್ ಮಾಡಿದ್ದಾರೆ. ಅದರಲ್ಲಿ ಮುಂದೆ ಅವರು ಬಹಳ ಮುಖ್ಯವಾದ ವಿಷಯ ಏನಂದರೆ, ಆ ಆಸ್ಪತ್ರೆಗೆ ಎಷ್ಟು ಜನ ಬರ್ತಾರೆ. ಈಗ ರೋಗಿಗಳಾಗಿ ಬರಬೇಕಂತಿಲ್ಲ, ಟೆಸ್ಟಿಗೆ ಬರ್ಬೋದು, ಬೇರೆ ಬೇರೆ ಇದಕ್ಕೆ ಆಸ್ಪತ್ರೆಗೆ ಭೇಟಿಯನ್ನು ಕೊಡಬೇಕು. ಆ ರೆಕಾರ್ಡನ್ನು ನೋಡಿದಾಗ ಅವರು ಹೇಳಿದ್ರು, ಅತಿ ಕಮ್ಮಿ ಇದೆ, ಇನ್ನೂ ಕೂಡ ನೀವು ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲ ಅಕ್ಕಪಕ್ಕದ ಊರಿನವರು, ಎಲ್ಲರೂ ಗ್ರಾಮದ ಜನತೆ ಇದೇ ಆಸ್ಪತ್ರೆಗೆ ಬರುವ ರೀತಿಯಲ್ಲಿ ನೀವು ಮಾಡಬೇಕು. ಅದು ಬಿಟ್ಟು ಸುಳ್ಯಕ್ಕೆ ಹೋಗೋದು, ಕಡಬಕ್ಕೆ ಹೋಗೋದು, ಅದು ಆಗಬಾರ್ದು. ಜನ ಜಾಸ್ತಿಗಳು ಬಂದಾಗ, ಪೇಷಂಟ್ಗಳು ಜಾಸ್ತಿ ಬಂದಾಗ ಮೇಲ್ದರ್ಜೆಗೆ ಆಸ್ಪತ್ರೆಯನ್ನು ಏರಿಸುವುದಕ್ಕೆ, ಸಮಾಜದಲ್ಲಿ ಮಾತಾಡೋದಕ್ಕೆ ನಮಗೆ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳೋ ಒಂದು ವಿಷಯವನ್ನು ಹೇಳಿದರು. ಹಾಗೆಯೇ ನಂತರ ಒಂದು ಯೂಟ್ಯೂಬಲ್ಲಿ ಒಂದು ಮೆಸೇಜ್ ಮಾಡಿದ್ರು, ಎಲ್ಲ ಪ್ರೆಸ್ ಮೀಟನ್ನು ಮಾಡಿದ್ರು. ಬಹುಶಃ ಡಾಕ್ಟರ್ಗೆ ಶಾಸಕಿಯವರು ದೂರು ಮಾಡಿದ್ದಾರೆ, ಡಾಕ್ಟರ್ ಕಣ್ಣೀರು ಹಾಕಿದ್ದಾರೆ, ಡಾಕ್ಟರ್ ಇನ್ನು ಮುಂದೆ ಆಸ್ಪತ್ರೆಗೆ ಬರೋದಿಲ್ಲ ಅಂತ. ಇದೆಲ್ಲವೂ ಸುಳ್ಳು. ಯಾಕಂದರೆ ಮಾತಾಡಿದ್ದಾರೆ, ತದನಂತರ ಕೂಡ ಶಾಸಕರು ಡಾಕ್ಟರ್ಲಿ ಮಾತಾಡಿದ್ದಾರೆ. ಅವರ
ನೆರೆಕರೆಯವರೇ ಅವರು ಡಾಕ್ಟರ್ ಕೂಡ ಶಾಸಕರ ನೆರೆಕರೆಯವರು ಮಾತಾಡಿದ್ದಾರೆ. ಆ ನಂತರ ಈ ವಿಷಯ ಹರಿದಾಡಿದಾಗ ಮೇಲಧಿಕಾರಿಗೆ ವಿಚಾರಣೆ ಮಾಡಿದಾಗ ಇಲ್ಲ ಡಾಕ್ಟರ್ ರಜೆ ಹಾಕಿದಲ್ಲ ಅವರಿಗೆ ಟ್ರೈನಿಂಗ್ ಗಳಿಸಿದ್ದೇವೆ ನಾವು ಅಂತ ಹೇಳೋ ಒಂದು ವಿಷಯ. ಆದ ಕಾರಣ ಇವರು ಹೇಳಿರತಕ್ಕಂಥ ಸುಳ್ಳು ವಿಷಯ. ಆದ ಕಾರಣ ಅವರು ಟ್ರೈನಿಂಗ್ ಅನ್ನು ಮುಗಿಸಿ ಮತ್ತೆ ಅವರು ಆಸ್ಪತ್ರೆಗೆ ಹಾಜರಾಗಿದ್ದಾರೆ. ಇನ್ನು ಅಂದರೆ ಆಗಲೇ ಇನ್ನೊಬ್ರು ಬಹಳ ಬೇಸರದಲ್ಲಿ ಮಾತಾಡಿದ್ದಾರೆ. ನಮ್ಮಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ, ಮೋರ್ಚರಿ ಇಲ್ಲ, ಶವಗಳನ್ನು ವಿಲೇವಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬಹಳ ಕಷ್ಟಪಡಬೇಕು, ಸುಳ್ಳೆ ಕಳಿಸ್ಬೇಕು ಅಂತ. ಇವತ್ತು ಮೋರ್ಚರಿ ಇರ್ಬೋದು, ಶವಗಾರ ಇರ್ಬೋದು, ಅದು ಇವತ್ತು ಸುಬ್ರಹ್ಮಣ್ಯದಲ್ಲಿ ಅನಾಥ ಶವ ಹಾಗೆ ಆತ್ಮಹತ್ಯೆ ಮಾಡಿರ್ತಕ್ಕಂಥ ಶವಗಳನ್ನು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದನ್ನು ಸುಳ್ಳ್ಯಕ್ಕೆ ತಗೊಂಡು ಹೋಗ್ತಾರೆ, ಇಲ್ಲಾಂದರೆ ಕಡವ ಅದನ್ನಿಲ್ಲದ್ರೆ ಮಂಗಳೂರಿಗೆ ಅದನ್ನು ತಗೊಂಡು ಹೋಗೋ ಒಂದು ವ್ಯವಸ್ಥೆಗಳು. ಮತ್ತು ನ್ಯಾಚುರಲ್ ಡೆತ್ ಏನಾಗಿದೆ ಅದನ್ನು ಇಲ್ಲಿ ಶವಾಗಾರದಲ್ಲಿ ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ವಿಲೇವಾರಿ ಮಾಡತಕ್ಕಂಥ ವ್ಯವಸ್ಥೆಗಳು. ಇವತ್ತು 108 ಆಂಬ್ಯುಲೆನ್ಸ್ ಬಗ್ಗೆ ಮಾತಾಡಿದ್ರು, ಸರಿಯಾದ ವ್ಯವಸ್ಥೆಗಳಿಲ್ಲ ಅಂತ. ಅದನ್ನು ನಮ್ಮ ಮಾನ್ಯ ಯಡಿಯೂರಪ್ಪರವರು ಸರ್ಕಾರ ಇರುವಾಗ ನಮ್ಮ ಆರೋಗ್ಯ ಸಚಿವರು ಶ್ರೀರಾಮುಲು ಆ ಒಂದು 108 ಆಂಬ್ಯುಲೆನ್ಸನ್ನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರವೇ ಇದೆ, ಆಗಿರುವಾಗ ಸರ್ಕಾರ ಯಾಕೆ ಅದನ್ನು ಮಾಡ್ತಾ ಇಲ್ಲ? ಇವತ್ತು ಶಾಸಕರಿಗೆ ಇವರು ಹೇಳಿದ್ರು ಅದನ್ನು ಮೋರ್ಚರಿ ಹೇಗಿದ್ರು ನೋಡಿದ್ರು, ಅದನ್ನು ಆಂಬ್ಯುಲೆನ್ಸ್ ಹೇಗಿದ್ರು ವಿಚಾರಣೆ ಮಾಡಿದ್ರು ಅಂತ. ಖಂಡಿತವಾಗಿಯೂ ಇವತ್ತು ಅದನ್ನು ಸರಿ ಮಾಡೋದಕ್ಕೆ ಅನುದಾನ ಯಾರು ಕೊಡಬೇಕು? ಸರ್ಕಾರ ಕೊಡಬೇಕು. ಸರ್ಕಾರ ಅನುದಾನ ಕೊಟ್ಟಾಗ ಆ ಶಾಸಕರು ಇಲ್ಲಿ ಅದನ್ನೆಲ್ಲರೂ ವ್ಯವಸ್ಥೆ ಮಾಡಿರುತ್ತೆ. ಇವತ್ತು ಅನುದಾನ ಕೊಡೋದಕ್ಕೆ ಇವರಿಗೆ ಗ್ಯಾರಂಟಿಗೆ ಹಣ ಕೊಡುವ ಮುಖಾಂತರ ಇವತ್ತು ಹಣ ಇಲ್ಲ ಸರ್ಕಾರದಲ್ಲಿ. ಆದ ಕಾರಣ ಇವತ್ತು ಅನುದಾನ ಸಿಗ್ತಾ ಇಲ್ಲ. ಆದ ಕಾರಣ ಅದನ್ನ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗುವ ವ್ಯವಸ್ಥೆ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಈಗಾಗಲೇ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗಿದೆ. ನಮಗೂ ಅಷ್ಟೇ ಒಂದು ಒಳ್ಳೆಯ ಆಸ್ಪತ್ರೆ ಆಗಬೇಕು, ಒಳ್ಳೆಯ ಡಾಕ್ಟರ್ಗಳು ಸಿಗಬೇಕು. ಇನ್ನೊಂದು ಶಾಸಕಿಯವರು ಹೇಳಿದರು, ಅಲ್ಲಿ ಒಂದು ವ್ಯವಸ್ಥೆ ಇದೆ, ಒಬ್ಬರು ನಿಲ್ಲತಕ್ಕಂಥ ಒಂದು ಕ್ವಾರ್ಟರ್ಸ್ ಇದೆ, ಆ ಕ್ವಾರ್ಟರ್ಸ್ ಅಲ್ಲೇ ಅವರು ಇರಬೇಕು. ಅವರು ಹತ್ತಿರದಲ್ಲಿ ಮನೆ ಇದೆ ಅಂತೇಳಿ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ರೋಗಿಗಳು ಬಂದಾಗ ಮತ್ತೆ ಅವರನ್ನು ಕರೆಸುವಾಗ ಸಮಯ ತಗೊಳ್ತದೆ. ಆದ ಕಾರಣ ಅದನ್ನು ಕೂಡ ಅವರು ಮಾತಾಡಿದ್ದಾರೆ ಶಾಸಕರು. ಅವರನ್ನು ಕರೆಸಿ ನೋಡಿ, ನಿಮಗೆ ಒಂದು ಕ್ವಾರ್ಟರ್ಸ್ ಕೊಟ್ಟಿದೆ, ನೀವು ಇಲ್ಲೇ ಇರಬೇಕು, ಇಲ್ಲಿ ಬಂದಾಗ ಅವರಿಗೆ ರೋಗಿಗಳಿಗೆ ತೊಂದರೆ ಆಗಬಾರ್ದು, ಅವರಿಗೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಒಳ್ಳೆಯ ಇದರಲ್ಲಿ ಮಾತಾಡಿದ್ದಾರೆ. ಬಿಟ್ಟರೆ ಅವರನ್ನು ಡಾಕ್ಟರ್ನ ರಿಸೈನ್ ಕೊಡುವಂಥದ್ದು, ಬರದೇ ಇರುವಂಥದ್ದ ವ್ಯವಸ್ಥೆಯನ್ನು ಶಾಸಕರು ಯಾರು ಕೂಡ ಮಾತಾಡಿಲ್ಲ. ಇವತ್ತು ನಾವೆಲ್ಲರೂ BJP ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಇಲ್ಲಿ ಕೂತ್ಕೊಂಡಿದ್ದೇವೆ. ನಾವು ಇದರಲ್ಲಿ ಹೆಚ್ಚಿನವರು ಅವತ್ತು ಪ್ರತ್ಯಕ್ಷದರ್ಶಿಗಳಾಗಿ ಆ ಒಂದು ಶಾಸಕರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಮುಂದೆ ನಮ್ಮ ಪ್ರಮುಖರಾದ ದಿನೇಶ್ ಅಂಪಾಡಿ ಅವರು ಅದರ ಬಗ್ಗೆ ಮಾತಾಡ್ತಾರೆ. ರಾಯಸನವರು ಉಲ್ಲೇಖ ಮಾಡಿದಂತೆ ಮೊನ್ನೆ ತಾನೇ ನಮ್ಮ ಶಾಸಕರು ಅವರಿಗೆ ಸಾರ್ವಜನಿಕರಿಂದ ಮೇಲಿನ ಮೇಲೆ ದೂರು ಬಂದಂಥ ಹಿನ್ನೆಲೆಯಲ್ಲಿ ಅವರು ಏನು ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿ ಅಲ್ಲಿಯ ವ್ಯವಸ್ಥೆಯನ್ನು ಸರಿ ಮಾಡಿಸುವಂಥ ದೃಷ್ಟಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಅದರ ಮಾರನೇ ದಿವಸ ಇಲ್ಲಿನ ಕಾಂಗ್ರೆಸ್ ಪ್ರಮುಖರು ನಮ್ಮ ಶಾಸಕರ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದರು. ಅವರು ಮೇಡಮ್ ಅವರು ಆ ರೀತಿಯ ನಡವಳಿಕೆಯನ್ನು ಅಲ್ಲಿ ತೋರಿಸಿಲ್ಲ. ಯಾಕೆಂತ ಹೇಳಿದ್ರೆ ಆ ದಿವಸ ನಾನಿರಲಿಲ್ಲ, ಆದರೆ ನಮ್ಮವರೆಲ್ಲರೂ ಕೂಡ ನಮ್ಮ ಶಾಸಕರ ಜೊತೆಗಿದ್ರು. ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸ್ಪಷ್ಟತೆ ಇದೆ. ಆದರೆ ಈ ಘಟನೆ ಕಳೆದ ಮಾರನೇ ದಿನ ಅವರು ಒಂದು ಬೈಟನ್ನು ಮಾಡಿ ನಮ್ಮ ಶಾಸಕರ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇದೇ ಕಾಂಗ್ರೆಸ್ನವರು ಇಲ್ಲಿ ಮಾಡಿರತಕ್ಕಂಥ ಆರೋಪ ಬೇರೆ ಕಡೆಗೆ ಅದು ಅವರಿಗೆ ಅಪ್ಲೈ ಆಗುವುದಿಲ್ಲ. ನಮ್ಮ ಮೇಡಮ್ ಅವರು ಮಾತಾಡಿದಂಥ ವಿಷಯ ಅದನ್ನು ದೊಡ್ಡ ಅಂತ್ಯಗಂತಿಗಳನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡೋದ್ರ ಮೂಲಕ ಅವರದೇ ಪಕ್ಷದ ಶಾಸಕರಾಗಿರುವ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಅತ್ಯಂತ ತುಚ್ಛವಾಗಿ ಹೀನಾಯವಾಗಿ ಮಾತಾಡಿದನ್ನು ಅವರು ಆ ಸಂದರ್ಭದಲ್ಲಿ ಅವರ ವಿರೋಧವನ್ನು ವ್ಯಕ್ತಪಡಿಸುವುದೇ ಇಲ್ಲ. ನೆರೆಯ ಶಾಸಕರು ಮೊನ್ನೆ ಪೊಲೀಸ್ ಇಲಾಖೆಯ ವಿರುದ್ಧ ಏಕವಚನದಲ್ಲಿ ಅತ್ಯಂತ ಕೇವಲವಾಗಿ ಮಾತಾಡಿದರು. ಅದರ ಬಗ್ಗೆ ಇವ್ರದ್ದು ಪ್ರೊಟೆಸ್ಟ್ ಇಲ್ಲ. ಅದೇ ರೀತಿ ಮೊನ್ನೆ ಪುತ್ತೂರಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರ ವಿರುದ್ಧ ಸಾರ್ವಜನಿಕವಾಗಿ ಅಲ್ಲಿ ಅತ್ಯಂತ ಕೇವಲವಾಗಿ ಮಾತಾಡಿದರು. ಅದಕ್ಕೆ ಈಗ ಅವರ ಸಸ್ಪೆಂಡ್ ಕೂಡ ಆಗಿದೆ. ಈ ರೀತಿಯ ಒಂದು ರಾಜಕಾರಣವನ್ನು, ಒಂದು ಡಬಲ್ ಸ್ಟ್ಯಾಂಡ್ ರಾಜಕಾರಣವನ್ನು ಅವರು ಮಾಡ್ಕೊಂಡು ಬರುವಂಥದ್ದು ಸರ್ವೇಸಾಮಾನ್ಯ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಒಂದು ತುರ್ತು ಚಿಕಿತ್ಸಾ ವಿಭಾಗದ ಅವತ್ತೊಂದು ಸ್ಯಾಂಕ್ಷನ್ ಆಗಿತ್ತು ಸುಬ್ರಹ್ಮಣ್ಯಕ್ಕೆ.
ಸುಮಾರು 4-5 ವರ್ಷಗಳಿಂದ ಇದಕ್ಕೆ ತುಂಬಾ ಪರ ವಿರೋಧ ಹೋರಾಟಗಳು ನಡ್ಕೊಂಡು ಬರ್ತಾನೆ ಇದೆ. ನಾವೇನಲ್ಲ ವಿರೋಧಿಗಳಲ್ಲ, ಎಲ್ಲವೂ ಬೇಕು. ಈ ಗ್ರಾಮದ ನಾಗರಿಕರಿಗೆ, ಸಾರ್ವಜನಿಕರಿಗೆ ಈ ವ್ಯವಸ್ಥೆ ಬೇಕೇ ಬೇಕು. ಅದಕ್ಕೆ ನಮ್ದು ಕೂಡ ಹೋರಾಟ ಸಪೋರ್ಟ್ ಇದೆ. ಆದ್ರೆ ನಾವು ಯಾವುದೋ ಒಂದು ಮೀಡಿಯಾ ಬಂದಾಗ ಮಾತ್ರ ಅದರ ಮುಂದೆ ನಾವು ಮಾತಾಡಿ ಮತ್ತೆ ಅದರ ಬಗ್ಗೆ ಸುದ್ದಿ ಇಲ್ಲದೆ ಇನ್ನೊಂದ್ಸರ್ತಿ ಅಂತ ಅವಕಾಶ ಸಿಕ್ಕಿದಾಗ ಮಾತ್ರ ನಾವು ಮಾತಾಡೋದಲ್ಲ. ನಮ್ಮ ಶಾಸಕರಿದ್ದಾರೆ, ಅವರು ಸದನದಲ್ಲಿ ಅದರ ಬಗ್ಗೆ ಪ್ರಸ್ತಾವನೆಯನ್ನ ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಸಪೋರ್ಟ್ ಅನ್ನು ಕೊಟ್ಟರೆ, ಈಗ ಸರ್ಕಾರ ಅವರದೇ ಸರ್ಕಾರ ಇದೆ. ಅವರ ಸರ್ಕಾರದಲ್ಲಿ ಅವರು ಸಂಬಂಧಪಟ್ಟಂತ ಈಗ ಉಸ್ತುವಾರಿ ಮಂತ್ರಿಗಳು ಅವರೇ ಆರೋಗ್ಯ ಸಚಿವರಾಗಿದ್ದಾರೆ. ಅವರ ಹತ್ರ ಮಾತಾಡಿ ಶಾಸಕರ ಬೆಂಬಲವನ್ನು ತಗೊಂಡು ಗ್ರಾಮಸ್ಥರೆಲ್ಲರ ಅಭಿಪ್ರಾಯವನ್ನು ತಗೊಂಡು ನೀವು ಹೋದ್ರೆ ನಾವು ಸಂಪೂರ್ಣ ನಮ್ಮ ಸಹಕಾರವನ್ನು ಕೊಡ್ತೇವೆ. ಅದು ಬಿಟ್ಟು ನೀವು ಬರೀ ಶಾಸಕರ ಮೇಲೆ ನಮ್ಮ ಮೇಲೆ ಆರೋಪವನ್ನು ಮಾಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಗ್ಗೆನೂ ಉಲ್ಲೇಖವನ್ನು ಮಾಡಿದ್ರು, ಅದನ್ನು ಈಗ ರಾಜಶೇಖರ್ ಹೇಳಿದ್ರು. ಈಗ ಅದು ಆಗಿರುವಂಥದ್ದು ಬಿಜೆಪಿ ಸರ್ಕಾರ 2008ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ, ರಾಮುಲು ಅವರು ಆರೋಗ್ಯ ಮಂತ್ರಿ ಇದ್ದಾಗ ಮಾಡಿರ್ತಕ್ಕಂಥ ಒಂದು ಯೋಜನೆ. ಗ್ರಾಮೀಣ ಭಾಗದಲ್ಲಿ ಆ ಸಮಸ್ಯೆಯನ್ನು ಮನಗಂಡು ಈ ರೀತಿ ಒಂದು ವ್ಯವಸ್ಥೆ ಇಡೀ ಗ್ರಾಮಕ್ಕೆ ಬರಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಿದ್ರು. ಅತ್ಯಂತ ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇತ್ತು, ಅದು ಮೊನ್ನೆವರೆಗೆ ಇತ್ತು. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಂದಾಗಿ ಸರ್ಕಾರದ ಬೊಕ್ಕಸದಲ್ಲಿ ಏನು ಇಲ್ಲದ ಕಾರಣ ಇವತ್ತು ಆ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಉಂಟು. ಇವರ ತಪ್ಪನ್ನ ಮರೆಮಾಚಿಗೋಸ್ಕರ ಆರೋಪವನ್ನ ಬೇರೆ ರೀತಿಯಲ್ಲಿ ಅದನ್ನು ತಿರುಗಿಸಿ ಇನ್ನೊಬ್ಬರ ಮೇಲೆ ಆರೋಪವನ್ನು ಮಾಡುವಂಥದ್ದನ್ನು ಪ್ರತಿ ಬಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೇನು ಪ್ರತಿ ಬಾರಿಯೂ ಪ್ರೆಸ್ ಮೀಟ್ ಮಾಡುವಂಥದ್ದು, ರಾಜಕೀಯ ಮಾಡುವಂಥದ್ದು ಮಾಡ್ಕೊಂಡು ಬರ್ತಾ ಇಲ್ಲ. ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿ ಅವರು ಒಳ್ಳೆಯ ಒಂದು ಪ್ರತಿಭಟನೆಯನ್ನ ಅಥವಾ ಒಂದು ಸಜೆಷನ್ ಕೊಟ್ಟರೆ ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದೇವೆ. ಸುಮ್ಮನೆ ಒಂದು ಸಣ್ಣ ವಿಷಯವನ್ನ ಇಷ್ಟು ಗೊಂದಲಮಯವಾಗಿ ಮಾಡಿ ಅದನ್ನು ಮಾಧ್ಯಮದ ಮುಖಾಂತರ ಬಿತ್ತರಿಸಿ ಅದನ್ನು ಇಡೀ ಊರಿಗೆ ಒಂದು ಬೇರೆ ರೀತಿಯಲ್ಲಿ ಪ್ರಚಾರ ಪಡಿಸುವುದಕ್ಕೆ ಅದನ್ನು ನಾವು ಖಂಡಿತವಾಗಿ ಅದನ್ನು ವಿರೋಧಿಸ್ತೇವೆ. ಅದಕ್ಕೆ ನಮ್ಮ ವಿರೋಧವಿದೆ. ಈಗಾಗಲೇ ನಮ್ಮ ಸುಬ್ರಹ್ಮಣ್ಯದ ಭಾಜಪ ಪ್ರಮುಖರಾದಂತಹ ಶ್ರೀಯುತ ರಾಜೇಶ್ ಅನಸ್ ಹಾಗೂ ಅವರು ಮಾತಾಡಿದ್ದಾರೆ. ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಮೊನ್ನೆ ಸುಬ್ರಹ್ಮಣ್ಯಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗ್ರಾಮಸ್ಥರ ಏನು ದೂರುಗಳಿತ್ತು ಅದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಕೇಂದ್ರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿರುವಂಥ ಡಾಕ್ಟರ್ ಇರ್ಬೋದು ಅಥವಾ ಸಿಬ್ಬಂದಿ ವರ್ಗದವರನ್ನ ಸಹಜವಾಗಿ ಪ್ರಶ್ನೆ ಕೇಳುವಂಥ ಒಂದು ಸೂಚನೆಯನ್ನು ಮಾಡಿದರು. ಏನಾಗ್ತಾ ಇದೆ, ಯಾವ ರೀತಿಯಲ್ಲಿ ಇದು ಡಾಕ್ಟರ್ ಕೆಲಸವನ್ನು ನಿರ್ವಹಿಸ್ತೀರಿ, ಮತ್ತೆ ಪೇಷಂಟ್ಗಳು ಎಷ್ಟು ಜನ ಬರ್ತಾ ಇದ್ದಾರೆ, ಏನೆಲ್ಲ ಆಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿ ನಮ್ಮ ಪಂಚಾಯತ್ನ ಗ್ರಾಮ ಸಭೆಯಲ್ಲಿ ಈ ಒಂದು ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಬೇಕಂತ ಎಲ್ಲರ ಒಂದು ಮನವಿ ಇತ್ತು. ಹಾಗೆ ಮೇಲ್ದರ್ಜೆಗೆ ಏರಿಸಬೇಕಿದ್ರೆ ಅದಕ್ಕೆ ಅದರದ್ದಾದಂತಹ ಪ್ರೊಸೀಜರ್ ಇದೆ, ಎಷ್ಟು ಪೇಷಂಟ್ಗಳಲ್ಲಿ ಬರ್ತಾರೆ, ಯಾವ ರೀತಿ ಆಗ್ತಾ ಇದೆ ಎನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದರು. ಅದನ್ನು ಅವರು ಕೇಳಿದಂತ ಪ್ರಶ್ನೆಯನ್ನು ಕೆಲವರು ಅದನ್ನು ತಿರುಚುವಂತ ಪ್ರಯತ್ನವನ್ನು ಮಾಡಿದರು. ಅವರು ಬಂದರು, ಡಾಕ್ಟರಿಗೆ ಬಾಯಿ ಬಂದ ಹಾಗೆ ಬೈದರು, ಹಾಗೆ ಹೀಗೆ ಅಂತ ಹೇಳುವಂಥದ್ದು ಪ್ರಶ್ನೆಯನ್ನ ಕೆಲವರು ಅವರು ಕೇಳಿದ ಪ್ರಶ್ನೆಯನ್ನು ತಿರುಚುವಂತ ಪ್ರಯತ್ನವನ್ನು ಮಾಡಿದರು. ಮತ್ತೆ ಕೆಲವರು ಅವರೊಬ್ಬರು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಮನಸ್ಸನ್ನ ಅರ್ಥ ಮಾಡಿಕೊಳ್ಬೇಕಿತ್ತು, ಹಾಗೆ ಹೀಗೆ ಅಂತ ಹೇಳಿದ್ರು. ಯಾರು ಮೊನ್ನೆ ಈ ಒಂದು ಬೈಟು ಮಾಡಿ ಪ್ರಶ್ನೆಯನ್ನು ಕೇಳಿದ್ಯಾ, ಅವರದೇ ಸ್ವಪಕ್ಷದ ಒಬ್ಬ ಕಾರ್ಯಕರ್ತ ಈ ಹಿಂದೆ ನಮ್ಮದೇ ಶಾಸಕರ ವಿರುದ್ಧವಾಗಿ ಶ್ರದ್ಧಾಂಜಲಿ ಪೋಸ್ಟರ್ ಹಾಕುವಾಗ ಇವರಲ್ಲಿ ಹೇಳಿದ್ರು. ಆವಾಗ ಇವರು ಹೆಣ್ಣಾಗಿ ಹೆಣ್ಣನ್ನು ಪೂಜನೀಯ ಭಾವನೆಯಲ್ಲಿ ಕಾಣಬೇಕು ಅಂತ ಹೇಳುವಂತ ಒಂದು ಮನೋಭಾವನೆಯಲ್ಲಿ ಇವರಲ್ಲಿ ಇರಲಿಲ್ಲ. ಯಾಕೆಂತ ಹೇಳಿದ್ರೆ, ನಾವು ಗಮನಿಸಿದ ರೀತಿಯಲ್ಲಿ ನಮ್ಮ ನೆಚ್ಚಿನ ಶಾಸಕರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕ್ರಿಯಾಶೀಲ ಶಾಸಕರಾಗಿ ಅಭಿವೃದ್ಧಿಯಾಗಿದೆ ಯಾವುದೇ ವಿಚಾರ ಆಗಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ನಮ್ಮದೇ ಸಮಿತರಾದಂತಹ ನವೀನ್ ಕಟ್ರಮನಿ ಇರ್ಬೋದು ಅಥವಾ ನಮ್ಮ ಕೃಷಿ ಆಟೋ ಚಾಲಕ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಿವೇಕಾನಂದ ಆಗಿರ್ಬೋದು, ಅವರು ದಿಢೀರ್ ನಿಧನವಾದಂತಹ ಸಂದರ್ಭದಲ್ಲಿ ನಾವೊಂದು ಫೋನ್ ಮೂಲಕ ಅವರನ್ನು ಸಂಪರ್ಕಿಸಿ ನೀವು ಅಧಿವೇಶನದಲ್ಲಿ ಮಾತಾಡಬೇಕು, ಇದರ ಬಗ್ಗೆ ನಮ್ಮಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಂದು ವ್ಯವಸ್ಥಿತ ರೀತಿಯಾದಂತಹ ಒಂದು ನಮಗೆ ಸೌಲಭ್ಯ ಬೇಕು. ಯಾಕೆಂತ ಹೇಳಿದ್ರೆ ತುರ್ತು ಚಿಕಿತ್ಸಾ ಘಟಕ ಇಲ್ಲಿ ಇಲ್ಲದಿರುವ ಕಾರಣ ಇಂಥ ಅವಘಡಗಳಾಗ್ತಾ ಇರುವಂತದ್ದು, ಇದನ್ನು ನೀವು ಖಂಡಿತವಾಗಿ ಅಧಿವೇಶನದಲ್ಲಿ ಮಾತಾಡಬೇಕು ಅಂತಿರುವಾಗ ನಾವೊಂದು ಫೋನ್ ಕರೆಗೆ ಸ್ಪಂದಿಸಿ ಅವರ ಅಧಿವೇಶನದಲ್ಲಿ ಆ ವಿಚಾರವನ್ನು ಮಾತಾಡಿದ್ರು. ಹಾಗಿದ್ರೆ ಮೊನ್ನೆ ಯಾರು ಈ ರೀತಿಯಾಗಿ ನಮ್ಮ ಶಾಸಕರ ವಿರುದ್ಧವಾಗಿ ಮಾತಾಡಿದಲ್ಲ, ಇದೆಲ್ಲ ಶಾಸಕರು ಮಾತಾಡಿದಂತ ಒಂದು ಮಾತನ್ನು ಇವರು ಕೇಳಲಿಲ್ಲ. ಸುಮ್ಮನೆ ಶಾಸಕರ ಅಭಿವೃದ್ಧಿ ಕಾರ್ಯಗಳು ಅಥವಾ ಶಾಸಕರ ಒಳ್ಳೆಯ ಚಿಂತನೆಗಳನ್ನ ನೋಡ್ಲಿಕ್ಕಾಗದೆ ಈ ರೀತಿಯ ಒಂದು ತಪ್ಪು ಅಭಿಪ್ರಾಯಗಳನ್ನ ಜನಗಳಿಗೆ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಕುಳಿತಿರುವಂತ ಎಲ್ಲರೂ ಹೇಳ್ತಿರುವಂತದ್ದು, ಒಂದು ಭಾಜಪ ಪ್ರಮುಖರ ನೆಲೆಯಲ್ಲಿ ಅಥವಾ ನಾವು ಭಾಜಪದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ನೆಲೆಯಲ್ಲಿ ಈ ಹಿಂದೆ ಏನು ನೀವು ಆರೋಪವನ್ನ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ಹೇಳುವಂತದ್ದಷ್ಟೇ, ಶಾಸಕರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಜೊತೆ ನಾವು ನಿಲ್ತೇವೆ, ಅವರ ಕೆಲಸ ಕಾರ್ಯಗಳಲ್ಲಿ ನಾವು ಅವರ ಜೊತೆ ನಿಲ್ತೇವೆ ಎನ್ನುವ ಮಾತುಗಳನ್ನು ಹೇಳುತ್ತಾ, ಇಂತಹ ಆರೋಪಗಳಿದ್ದಲ್ಲಿ ಅದನ್ನು ನಾವು ವಿರೋಧಿಸಲಿಕ್ಕೆ ನಾವು ಯಾವತ್ತೂ ತಯಾರಿದ್ದೇವೆ ಎನ್ನುವ ಮಾತುಗಳನ್ನು ಹೇಳ್ತಾ ಇದ್ದೇವೆ.
ಅದು ಎರಡೂ ಸರ್ಕಾರಗಳು ಕೂಡ ಬಂದಾಗ ಅದು ಈಡೇರಲಿಲ್ಲ. ಆದರೆ ನಮ್ಮ BJP ಸರ್ಕಾರ ಬಂದಾಗ ಅದನ್ನು ಮೇಲ್ದರ್ಜೆ ಏರಿಸುವ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ಒಂದು ಇಚ್ಛೆಯಲ್ಲಿ ಅದಕ್ಕೊಂದು ಸುಸಜ್ಜಿತವಾದ ಕಟ್ಟಡವನ್ನು ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಮಾನ್ಯ ನಮ್ಮ ಮಾಜಿ ಸಚಿವರು ಆಗಿರ್ತಕ್ಕಂಥ ಅಂಗಾರ್ ಅವರು ಅದಕ್ಕೆ ಬಹಳಷ್ಟು ಶ್ರಮಪಟ್ಟು ಆ ಒಂದು ಅನುದಾನವನ್ನು ಸುಬ್ರಹ್ಮಣ್ಯಕ್ಕೆ ತಗೊಂಡು ಬಂದಿದ್ದರು. ಅದು ಇವತ್ತು ನಮ್ಮ ಹತ್ತಿರದ ಪೇಟೆಯಲ್ಲೇ ಆಗುವ ಒಂದು ನಿಟ್ಟಿನಲ್ಲಿ ಗುದ್ದಲಿ ಪೂಜೆ ಕೂಡ ಆಗಿತ್ತು. ಆದರೆ ಅದು ಯಾವುದೋ ಒಂದು ಕಾರಣಾಂತರದಿಂದ ಅದು ಮತ್ತೆ ಅದು ಅಲ್ಲಿಗೆ ಮೊದಲು ಎಲ್ಲಿ ಆಸ್ಪತ್ರೆ ಇತ್ತು ಪರ್ವತಮುಖಿ ಅಲ್ಲಿಗೆ ಅದು ಇದು ಮಾಡಿ ಅಲ್ಲೇ ಹೊಸ ಕಟ್ಟಡವನ್ನು ಕಟ್ಟಿ ಅಲ್ಲಿ ಈಗ ಸುಸಜ್ಜಿತ ಆಸ್ಪತ್ರೆ ಇದೆ. ಆದರೆ ಇವತ್ತು ಏನಂತ ಹೇಳಿದರೆ ಡಾಕ್ಟರ್ಗಳು ಬರ್ತಾ ಇಲ್ಲ. ಆಮೇಲೆ ಬೇಕಾದಷ್ಟು ವ್ಯವಸ್ಥೆಗಳಿಲ್ಲ. ನಾವು ಈ ಹಿಂದೆ ಇರತಕ್ಕಂಥ ಡಾಕ್ಟರ್ ತ್ರಿಮೂರ್ತಿ ಅವರು ಹೇಳಿದ್ರು, ಒಂದು ತಾಲೂಕಿಗೆ ಅಂತ ಒಂದು ಆಸ್ಪತ್ರೆ ಒಂದೇ ಕಡೆಯಲ್ಲಿ ಇರುವುದು, ಅದಕ್ಕೆ ಬೇಕಾದಂಥ ಪೇಷಂಟ್ಗಳು ಬರಬೇಕು, ಒಳ್ಳೆ ರೀತಿಯಲ್ಲಿ ಆ ಒಂದು ಆಸ್ಪತ್ರೆ ಮಾಡಬೇಕು ಅಂತಾದರೆ ಬೇಕಾದಷ್ಟು ಪೇಷಂಟ್ಗಳು ಬರ್ತಾ ಇದ್ರೆ ಮಾತ್ರ ಅದು ಸಾಧ್ಯ. ಕಷ್ಟ ಆಗ್ತದೆ. ಇವತ್ತು ನಮಗೆ ತಾಲೂಕು ಕಡಬದಲ್ಲಿ ಅಂಥ ವ್ಯವಸ್ಥೆಗಳಿದೆ. ಇವತ್ತು ಸರ್ಕಾರದ ಆಂಬ್ಯುಲೆನ್ಸ್ ಇದೆ, ಡಾಕ್ಟರ್ಗಳಿದ್ದಾರೆ, ಎಲ್ಲ ಇದೆ. ಇವತ್ತು ನಾವು ಕೂಡ ಹೇಳೋದಷ್ಟೇ. ಇವತ್ತು ಏನು ಮಾಡಿದ್ದಾರೆ ಅಂದರೆ ಅವರು ಡಾಕ್ಟರ್ ಕಲಿತು ಏನೋ ಒಂದೂವರೆ ತಿಂಗಳ ಹಿಂದೆ ಅವರು ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಕೆಲವು ಡಾಕ್ಟರ್ಗಳಲ್ಲಿ ಇಲ್ಲಿ ಗೊಂಡಿದ್ದಾರೆ. ಆದರೆ ನಾವು ಇನ್ನೂ ಕೂಡ ನಮ್ಮ ಬೇಡಿಕೆ ಅಷ್ಟೇ, ಇನ್ನೂ ಕೂಡ ಏನು ಮೇಲ್ದರ್ಜೆಗೆ ಏರಬೇಕದು. ಆದರೆ ಆಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಸಲ ಗ್ರಾಮ ಸಭೆಯಲ್ಲಿ ಕೂಡ ನಾವು ಒಂದು ನಿರ್ಣಯನ ಮಾಡಿದ್ದೇವೆ. ಪಕ್ಷಭೇದ ಮರೆತು ಎಲ್ಲರೂ ಒಟ್ಟು 3 ಗ್ರಾಮದ ಐನೇಕಿದು ಸುಬ್ರಹ್ಮಣ್ಯ ಏನೇಕಲ್ಲು ಗ್ರಾಮದ 3 ಗ್ರಾಮದ ಜನತೆ ಕೂಡ ನಾವು ಅದನ್ನು ಪ್ರತಿಭಟನೆ ಮಾಡುವ ಮೂಲಕ DHO ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಇಲ್ಲಿ ಕರೆಸಿ ಅದರ ಬಗ್ಗೆ ಮಾತುಕತೆ ನಡೆಸಬೇಕು. ಒಂದು ಒಳ್ಳೆಯ ಸುಸಜ್ಜಿತ 24x7 ಆಗಬೇಕು ಅಂತ. ಆದರೆ ನಮ್ಮದು ಒಂದು ಬೇಡಿಕೆ ಇದೆ. ಇವತ್ತು ನೀವೇ ಕೇಳಿದಕ್ಕಷ್ಟೇ ಕೋಟಿಗಟ್ಟಲೆ ಇನ್ಕಮ್ ಇರತಕ್ಕಂಥ ಒಂದು ನಮ್ಮ ಕರ್ನಾಟಕದ ನಂಬರ್ 1 ಟೆಂಪಲ್. ಇವತ್ತು ಟೆಂಪಲಿಂದ ಕೂಡ ಒಂದು ಆಲೋಚನೆ ಮಾಡಬಹುದು. ಯಾಕಂದರೆ ಇವತ್ತು ಟೆಂಪಲ್ಗೆ ಬಹಳಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಒಂದು ಡಾಕ್ಟರ್ನ ಒಂದು ಕ್ಲಿನಿಕನ್ನು ಮಾಡಿಕೊಡುವ ಮುಖಾಂತರ ಒಂದು ಜನರಿಗೆ ಒಂದು ಸೇವೆಯನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಮುಂದೆ ನಾವು ಕೂಡ ಅವರಿಗೆ ಒಂದು ಮನವಿಯನ್ನು ಮಾಡ್ತೇವೆ. ಇಂಥ ಒಂದು ತುರ್ತು ಒಂದು ಚಿಕಿತ್ಸೆಗೆ ಬೇಕಾಗಿ ಇಲ್ಲಿ ದೇವಳದ ವತಿಯಿಂದ ಒಂದು ಡಾಕ್ಟರ್ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವ ಒಂದು ಮನವಿಯನ್ನು ಕೂಡ ನಾವೆಲ್ಲರೂ ಗ್ರಾಮಸ್ಥರು ಸೇರಿ ಮಾಡಲಿಕ್ಕೆ